Abruptly I had some stomach pain. Then I went to fresh room. ಅಲ್ಲಿ ಹೋದಾಗ ಸರ್ಪ್ರೈಸಿಂಗ್ಲಿ ಐ ಫೈಂಡ್ ದಟ್ ಬ್ಲಡ್ ಈಸ್ ಗೋಯಿಂಗ್ ಹೋಗ್ತಾ ಇದೆ. ಕೆಲವು ಇನ್ಫ್ಯಾಕ್ಟ್ ನಾವು ಯಾರೂ ಏನು ಮಾಡೋಕ್ಕಾಗಲ್ಲ, ಗೊತ್ತೇ ಆಗಲ್ವಲ್ಲ, 4th ಸ್ಟೇಜ್ ಹೊಟ್ಟೋಗ್ತಾರೆ. ಎಷ್ಟೋ ಜನ ನನಗೆ ಆಶ್ಚರ್ಯ ಆಗುತ್ತೆ. ದ ಮೊಮೆಂಟ್ ಯು ಹಿಯರ್ ಐ ಗಾಟ್ ಅ ಕ್ಯಾನ್ಸರ್ ಅಂದರೆ ಮನುಷ್ಯ ಬಿದ್ದೋಗ್ತಾನೆ. ಐ ಆಮ್ ಕೇಶವಮೂರ್ತಿ, 76 ಇಯರ್ಸು, ರಿಟೈರ್ಡ್ Government of India Senior Officer, Director General. See, we come from a very middle class family. ನಮ್ಮ ತಂದೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು. ಬಟ್ ಐ ಲಾಸ್ಟ್ ಟೈಮ್ ಅಟ್ ಎ ವೆರಿ ಅರ್ಲಿ ಏಜ್, 50 ಇಯರ್ಸ್ಗೆ ಹೊರಟೋದ್ರು. ಆವಾಗ ನಮಗೆ ನಮ್ಮ ತಂದೆ ನಮ್ಮ ತಾಯಿಗಳೇ 5 ಜನ ಮಕ್ಕಳು. ನಾನೇ ಎಲ್ಡೆಸ್ಟು. ನಾನಾದಮೇಲೆ ನಮ್ಮ ಸಿಸ್ಟ್ರು ಒಬ್ಬಳಿದ್ದಾಳೆ, ಆಮೇಲೆ ನನ್ನ ಬ್ರದರು, ಆಮೇಲೆ ಇನ್ನಿಬ್ಬರು ಸಿಸ್ಟರ್ಸು. ಸೊ ಏನಾಗಿದೆ ಅಂದರೆ ಅವರು ಹೋಗೋ ಟೈಮ್ ಅಷ್ಟೊತ್ತಿಗೆ ನಾನು KGF ಅಲ್ಲಿ ನಮ್ಮ ದೊಡ್ಡಪ್ಪ ಅವರಿದ್ದಾರೆ. ಇನ್ಫ್ಯಾಕ್ಟ್ ಐ ಮಸ್ಟ್ ಬಿ ವೆರಿ ಗ್ರೇಟ್ಫುಲ್ ಟು ಹಿಮ್ ಆ್ಯಂಡ್ ಐ ಮಸ್ಟ್ ರಿಮೆಂಬರ್ ಕೃಷ್ಣಮೂರ್ತಿಗಳಿಂದ. ಅವರು ನನ್ನ ಮಗನ ಥರನೇ ಸಾಕಿದ್ದಾರೆ. ಆ್ಯಂಡ್ ಅಲ್ಲೇ ನಾನು BSc ಎಲ್ಲ ಮಾಡಿದ್ದು. ಆ ಕಾಲದಲ್ಲಿ KGF ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ಗೆ ನಾನು ಹೈಯೆಸ್ಟ್ ಇದು BSc ಫಸ್ಟ್ ಕ್ಲಾಸ್ ಬಂದಿದ್ದು. ಆಮೇಲೆ ಅಲ್ಲಿಂದ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಅಪ್ಲೈ ಮಾಡಿದೆ. ಆಚೆ 1 ಇಯರ್ ಸ್ವಲ್ಪ ನಮ್ಗೆ ಗೊತ್ತು ನೋಡಿ, ಆ ಕಾಲ ನಮ್ಗೆ ಗೊತ್ತಿರಲಿಲ್ಲ IAS ಇದೆ ಅಂತ ಗೊತ್ತಿರಲಿಲ್ಲ. ವೇಸ್ಟ್ ಆಗಿಬಿಡ್ತು, ನನ್ನ ಟೈಮು ವೇಸ್ಟ್. ಒಂದು 3 ಮಂತ್ಸ್ ಲೇಟ್ ಆಗಿಬಿಡ್ತು, ಆ ವರ್ಷ ಸಿಗಲಿಲ್ಲ. ಸೆಕೆಂಡ್ ಇಯರ್ ಅಪ್ಲೈ ಮಾಡಿದೆ. ಲಕ್ಕಿಲಿ ಐ ಗಾಟ್ ದಿ ಅಡ್ಮಿಷನ್. ಒಂದು ಹೋಲ್ ಕಂಟ್ರಿಗೆ 25-28 ಜನ ತೊಗೊತಾರೆ. ಅದರಲ್ಲಿ ನಾನು ಒಬ್ಬ. ಅಂದರೆ ಕರ್ನಾಟಕದಲ್ಲಿ ಅವಾಗ ಬರೀ ಇದ್ದಿದ್ದು ಬ್ಯಾಂಗ್ಳೂರು ಸಿಟಿ, ಮೈಸೂರು ಯೂನಿವರ್ಸಿಟಿ, ಬೇರೆ ಯೂನಿವರ್ಸಿಟಿ ಇರಲಿಲ್ಲ. ನಮ್ಮ ಮೈಸೂರು ಯೂನಿವರ್ಸಿಟಿಯಿಂದ 3 ಜನ, ಬೆಂಗಳೂರು ಯೂನಿವರ್ಸಿಟಿಯಿಂದ 4 ಜನ ತೊಗೊಂಡಿದ್ರು. ಬಾಕಿಯೆಲ್ಲ ಬೇರೆ ಯೂನಿವರ್ಸಿಟಿಯಿಂದ ಬಂತು. ಸೊ ಇದೆಲ್ಲ ಆವಾಗ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅಲ್ಲಿ ಓದಿದ್ದಾಯಿತು. ಐ ಗಾಟ್ ನಮ್ಮ ಮೆಟ್ಲರ್ಜಿನಲ್ಲಿ BE ಮಾಡಿ, ಆಮೇಲೆ ತಿರ್ಗಾ 1 ಇಯರಲ್ಲಿ ನಾವು ಬೇರೆ ರೇಟ್ ಮಾಡ್ಕೊಂಡು ME ಮಾಡಿದ್ದಾಯಿತು. ಅದಾದಮೇಲೆ ME ಮಾಡಿದ್ಮೇಲೆ ಸರಿ ನಾವು ಇದು ಏನೋ BMಲ್ಲಿ ಸೂಪರ್ವೈಸರ್ ಸೇರಿದ್ದೆ. ಆ ಟೈಮ್ನಲ್ಲಿ ಐ ಗಾಟ್ ಇನ್ ಟು ಮೈ ವೈಫ್ಸ್ ಏನೋ ಒಂಥರ ನಮ್ಮದು ಲವ್ ಮ್ಯಾರೇಜು, ನಾನು ವೈಫು. ಸೊ ಅಲ್ಲಿ ಐ ಮೆಟರ್. ಸೊ ಮ್ಯಾರೇಜ್ ಆಯಿತು. 1974 ಮ್ಯಾರೇಜ್ ಆಯಿತು. ಅದಾದ 75ನಲ್ಲಿ ನಮ್ಮ ಮಗ ಹುಡ್ದ. ಸೊ ಅಲ್ಲಿಂದ ನಾನು ತರೀಕೆರೆಯಲ್ಲಿ ಸ್ವಲ್ಪ ದಿವಸ ಇದ್ದೆ. ಅಲ್ಲಿಂದ ನಮಗೆ ಅಲ್ಲಿ ಸ್ಟೀಲ್ ಫೌಂಡ್ರಿ ತೊಗೊಂಡಿದ್ರು, ಬಿಕಾಸ್ ಐ ಆಮ್ ಮೆಟಲರ್ಜಿಸ್ಟ್. ಸೊ ಒಂದು 5 ಜನ ಆಫೀಸರ್ನ ಹಾಕಿದ್ರು, ನಾನು ಒಬ್ಬ ಹೋಗಿದ್ದೆ. ಅಲ್ಲಿದ್ದಾಗ UPSC ಇದು IAS ಇದು ಎಕ್ಸಾಮ್ಸ್ ಎಲ್ಲ ಬಂತು. ಆವಾಗ ಎಕ್ಸಾಮ್ಸು ಬರೆದೆ. ಅಲ್ಲೂ ನಮ್ಮ ವೈಫೈ ಫೋರ್ಸ್ ಮಾಡಿದ್ದು, ಹೋಗಿ ಇದಕ್ಕೆ ಎಕ್ಸಾಮ್ ಎಕ್ಸಾಮ್ ಹೊರಟು ಬನ್ನಿ ಅಂತ. ಇಂಟರ್ವ್ಯೂ ಹೋಗೋದು ಬೇಡ ಅಂದ್ಬಿಟ್ಟಿದ್ದೆ. ಎಕ್ಸಾಮ್ ಬರೆದ್ಬಿಟ್ಟು ಇಂಟರ್ವ್ಯೂ ಹೋದ್ಬೇಡ. ಆಮೇಲೆ ಹೋದಾದ್ರೆ ಆವಾಗೆಲ್ಲ ಏನಾಗಿತ್ತು ಅಂದರೆ ಟೆಕ್ನಿಕಲ್ ಸೈಡ್ ಬೇರೆ ಇತ್ತು, IAS ಅಡ್ಮಿನಿಸ್ಟ್ರೇಷನ್ ಬೇರೆ ಇತ್ತು. ನಾನು ಅದೊಂಥರ ಇದಿತ್ತು, ME ಎಲ್ಲ ಮಾಡಿಬಿಟ್ಟು IAS ಇಲ್ಲಿ ಮಾಡಿಬಿಟ್ಟು ಬರೀ ಇದು ಅಡ್ಮಿನಿಸ್ಟ್ರೇಷನ್ ಹೋಗಬೇಡ ಅಂದರೆ ಟೆಕ್ನಿಕಲ್ ಸೈಡ್ ತೊಗೊಂಬಿಟ್ಟು ಆವಾಗ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ಗೆಲ್ಲ ಹಾಕ್ತಾಯಿದ್ರು. ಸೊ ಐ ವಾಸ್ ಸೆಲೆಕ್ಟೆಡ್ 78ಅಲ್ಲಿ ಡೆಪ್ಟಿ ಡೈರೆಕ್ಟ್ರಾಗಿ ಫೋರ್ಮೆಟ್ರಿ ಇನ್ಸ್ಟಿಟ್ಯೂಟಲ್ಲಿದ್ದೆ. ಆಮೇಲೆ ಅಲ್ಲೆಲ್ಲ ಆದಮೇಲೆ ಜಾಯಿಂಟ್ ಡೈರೆಕ್ಟ್ರ್ ಆಯಿತು, ಆಮೇಲೆ ಡೈರೆಕ್ಟ್ರ್ ಆಯಿತು, ಆಮೇಲೆ DDG ಆಯಿತು. ಸೊ ಇಲ್ಲಿ ಇದೆಲ್ಲ 32 ಇಯರ್ಸ್ ಸರ್ವಿಸ್ ಆಯಿತು. ಸೊ ನನಗೆ ಐ ಆಮ್ ಬ್ಲೆಸ್ಡ್ ವಿತ್ 2 ಸನ್ಸ್. ಮೊದಲನೇವನು ರಾಘೋಪಾಮನ್ ಅಂತ, ಇನ್ನೊಬ್ಬನು ಶ್ರೀನಿಧಿ ಅಂತ. ಇಬ್ಬರು ಬೋತ್ ಆರ್ ಎಜುಕೇಟೆಡ್ ಆ್ಯಂಡ್ ವೆಲ್ ಆಫ್. ಆ್ಯಂಡ್ ನನಗೆ ಏನೋ 4 ಜನ ಮೊಮ್ಮಕ್ಕಳಿದ್ದಾರೆ. ಇವನಿಗೆ ಒಂದು ಗಂಡು ಒಂದು ಹೆಣ್ಣು, ಅವನಿಗೂ ಅಷ್ಟೇ ಒಂದು ಗಂಡು ಹೆಣ್ಣು. ಸೊ ದಟ್ ವೇ ಕಂಫರ್ಟಬಲ್, ವಿ ಆರ್ ಬ್ಲೆಸ್ಡ್ ವಿತ್ ಹ್ಯಾಪಿ ಫ್ಯಾಮಿಲಿ. ಈ ಒಂದು ಶಂಕರ ಕ್ಯಾನ್ಸರ್ ಫೌಂಡೇಶನ್ಗೆ ನನಗೆ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಒಂದು ಹಂತವಾಗಿ ನಾನಾ ಕಾರಣಗಳು ಬಂತು. ನಾನು 60 ವರ್ಷ ತನಕ ನನಗೆ ಯಾವ ಥರ ಒಂದು ಪ್ರಾಬ್ಲಮ್ಮು ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು BP ಮಾತ್ರ ತೊಗೊಂಡಕ್ಕೆ ಸ್ಟಾರ್ಟ್ ಮಾಡಿದ್ದೂ ಜಸ್ಟ್ 58-59 ಇಯರ್ಸಲ್ಲಿ. ಅಲ್ಲಿ ತನಕ BPನೂ ಇಲ್ಲ, ಎಂಥದ್ದು ಇಲ್ಲ. ಸೊ ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ಬೈ ದಿ ಎಲ್ಡರ್ಸ್ ಆಶೀರ್ವಾದದಿಂದ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆನ್ ವೆರಿ ನೈಸ್ಲಿ. ಅಬ್ರಪ್ಟ್ಲಿ ಆಫ್ಟರ್ ರಿಟೈರ್ಮೆಂಟ್, ನಾನು ಇಲ್ಲಿ ರಿಟೈರ್ಮೆಂಟ್ ಆದಮೇಲೆ ಇಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ರಂಗನಾಥ್ ಅಂತಿದ್ದರು. ಈ ವಾಂಟೆಡ್ ದಟ್ ಐ ಮಸ್ಟ್ ಕಮ್ ಆ್ಯಂಡ್ ಹೆಲ್ಪ್ ದೆಮ್. ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗ್ತಾಯಿತ್ತು, ನೀವು ಬಂದು ನಮ್ಗೆ ಹೆಲ್ಪ್ ಮಾಡಬೇಕು, ಯು ಮಸ್ಟ್ ಕಮ್ ಅಂದರು. ದೆನ್ ಐ ಜಾಯಿಂಡ್ ಆ್ಯಸ್ ಡೈರೆಕ್ಟರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದೆ. ಅಲ್ಲಿದ್ದಾಗ
2009 ಟೆನ್ನಲ್ಲಿ ಏಪ್ರಿಲಲ್ಲಿ ಫ್ರೀಕ್ವೆಂಟ್ಲಿ ಎಷ್ಟು ಗೋ ಟು ಡೆಲ್ಲಿ ಫಾರ್ ಮೀಟಿಂಗ್ಸ್ ಹೋಗ್ತಾ ಇದ್ದೆ ಬೇಕಾದರೆ. ಆಮೇಲೆ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಕೌನ್ಸಿಲ್ ಮೆಂಬರ್ ಆಗಿದ್ದೆ. ಎವ್ರಿ 3 months ಮೀಟಿಂಗ್ ಇರೋದು. ಒಂದ್ಸಲಿ ಮೀಟಿಂಗಿಂದ ಮುಗಿಸ್ಕೊಂಡು ಏರ್ಪೋರ್ಟಲ್ಲಿದ್ದಾಗ ಅಬ್ರಪ್ಟ್ಲಿ ಹ್ಯಾಡ್ ಸಮ್ ಸ್ಟಮಕ್ ಪೇಯ್ನು. ದೆನ್ ಐ ವೆಂಟ್ ಟು ಫ್ರೆಶ್ ರೂಮ್. ಅಲ್ಲಿ ಹೋದಾಗ ಸರ್ಪ್ರೈಸಿಂಗ್ಲಿ ಐ ಫೈಂಡ್ ದಟ್ ಬ್ಲಡ್ ಈಸ್ ಹೋಗ್ತಾ ಇದೆ. ಏನು ಅರ್ಥವೇ ಆಗ್ತಾಯಿಲ್ಲ, ಏನಿದೆ, ಯಾವತ್ತು ಈ ಥರ ಆಗಿದೆ ಅಂತ. ದೆನ್ ಅಲ್ಟಿಮೇಟ್ಲಿ ಬಿಕಾಸ್ ಐ ಹ್ಯಾಡ್ ಲಾಂಗ್ ಬ್ಯಾಕ್ ಟು 86 ಫಿಶರ್ ಆಪ್ರೇಷನ್ ಆಗಿತ್ತು. ಮೇ ಬಿ ಕನೆಕ್ಟೆಡ್ ಟು ದಟ್ ಅಂದ್ಕೊಂಡೆ. ಆದರೆ ನನಗೆ ಸ್ವಲ್ಪ ಸಂದೇಹ ಬಂತು. ತಿರ್ಗಿ ನಮ್ಮ ಡಾಕ್ಟ್ರ್ ಇದ್ದಾರೆ, ಅವರು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಥರ. ಅವ್ರ ಕೇಳಿದ್ದಕ್ಕೆ ಇಲ್ಲ ನೀವು ಕೆಲಸ ಮಾಡಿ, ಇನ್ನೊಬ್ಬರು ಅಶೋಕ್ ಅಂತಿದ್ದಾರೆ, ಅವ್ರೋಗಿ ನೋಡಿ ಅಂದರು. ಅವ್ರು ನೋಡಿಬಿಟ್ಟು ಇದು ನಥಿಂಗ್ ಕನೆಕ್ಟೆಡ್ ಟು ದಟ್, ಐ ಸಸ್ಪೆಕ್ಟ್ ಸಮಥಿಂಗ್ ಎಲ್ಸ್, ನೀವು ದಯವಿಟ್ಟು ಇದನ್ನು ಕಲೋನೋಸ್ಕೋಪಿ ಮಾಡಿ ಪೆಟ್ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರು. ಎವ್ರಿಥಿಂಗ್ ವೆಂಟ್ ವೆರಿ ವೆಲ್. ಆಮೇಲೆ ಸರಿ, ಅವ್ರ ಅಡ್ವೈಸ್ ಮೇಲೆ ನಾನು ಹೋಗಿ ಇಲ್ಲೇ ಹತ್ತಿರದಲ್ಲೇ ಒಂದು ಪೆಟ್ ಸ್ಕ್ಯಾನ್ ಐ ಥಿಂಕ್ ಕಲೋನೋಸ್ಕೋಪಿ ಮಾಡಿಸ್ವಿ. ಅದು ಮಾಡಿಸಿದ್ಮೇಲೆ ಪೆಟ್ ಸ್ಕ್ಯಾನ್ ಎಲ್ಲ ಆಯಿತು ಇದರಲ್ಲಿ. ಆಮೇಲೆ ನಮ್ಮ ಫ್ರೆಂಡು ನಮ್ಮ ಜೊತೆಲಿ ಕೆಲಸ ಮಾಡ್ತಾಯಿದ್ರು, ಡಾಕ್ಟರ್ ವಿಷ್ಣುಕಾಂತ್ ಚಟ್ಟಪಲ್ಲಿ ಅಂತ. ಅವರು ಹಿ ಆಲ್ಸೋ ಹ್ಯಾಪನ್ಸ್ ಟು ಬಿ ಗುಡ್ ಫ್ರೆಂಡ್ ಆಫ್ ಡಾಕ್ಟರ್ ಶ್ರೀನಾಥ್, ABVPಲಿದ್ದವರು. ಅವರು ಎಲ್ಲ ಇವರು ಶ್ರೀನಾಥ್ ಅಂತಿದ್ದಾರೆ, ಅವರು ಅನಂತಕುಮಾರ್ ಅವರೆಲ್ಲ ಭಾಳ ಬೇಕಾದವರು, ನೀವು ಅವ್ರ ಹತ್ರ ಹೋಗಿ ಅಂತ ಫೋನ್ ಮಾಡಿ ಹೇಳಿದ್ರು. ದೆನ್ ಇಮ್ಮಿಡಿಯೇಟ್ಲಿ ನಾನು ನಮ್ಮ ಸನ್ನು ಇಬ್ಬರೂ ಹೋಗಿ ಶಂಕರ ಅವರಾಗ ಇನ್ನೂ ಶಂಕರ ಆಗಿರಲಿಲ್ಲ. ಹೋಗಿ ನಾವು ನೋಡಿದ್ವಿ. ಅವ್ರು ನಮ್ಮ ರಿಪೋರ್ಟೆಲ್ಲ ನೋಡಿಬಿಟ್ಟು ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ವೀಕ್ ಆಪ್ರೇಷನ್ ಮಾಡ್ತೀನಿ ಅಂದರು. ನಾವು ಸ್ವಲ್ಪ ಐ ವಾಸ್ ಬ್ಲಿಂಕರಿಂಗ್ ಬಿಕಾಸ್ ದೆನ್ ಮೈ ಸನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ನನ್ನ ಬ್ರದರ್ದೇ ಮ್ಯಾರೇಜ್ ಇದೆ ನೆಕ್ಸ್ಟ್ ಮಂತು, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ದೆನ್ ಈ ಅಡ್ವೈಸ್ ಗೋ ಫಾರ್ ಕೆಮೊಥೆರಪಿ ಅಂತ. ಯಾಕೆಂದರೆ ನಮ್ಗೆ ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಏನಾಗಿದೆ ಏನು ಇತ್ತು ಅಂತ. ನಥಿಂಗ್ ವಿ ವರ್ ನಾಟ್ ABCD. ದೆನ್ ಅವರು ಸಸ್ಪೆಕ್ಟೆಡ್ ಮ್ಯಾಲಿಗ್ನೆಂಟ್ ಇರೋಗಿದೆ ಸಮಥಿಂಗ್ ಏನೋ ಹೇಳಿದ್ರು. ದೆನ್ ಇಮಿಡಿಯೇಟ್ಲಿ 1 month ಆದಮೇಲೆ ಮ್ಯಾರೇಜ್ ಎಲ್ಲ ಆದಮೇಲೆ ವಿತಿನ್ ಎ ವೀಕ್ ಐ ವೆಂಟ್ ಟು ಹಾಸ್ಪಿಟಲ್. ಆ್ಯಂಡ್ ಡಾಕ್ಟರ್ ಶ್ರೀನಾಥ್ ಇನ್ಫ್ಯಾಕ್ಟ್ ಈಸ್ ಎ ಗಾಡ್ ಸೆಂಟ್ ಡಾಕ್ಟರ್. ಸಚ್ ಎ ಡಾಕ್ಟರ್ ಐ ಹ್ಯಾವ್ ನೆವರ್ ಸೀನ್ ಇನ್ ಮೈ ಲೈಫ್. ಒಳ್ಳೆ ದೇವತಾ ಮನುಷ್ಯ. ಸೊ ಈ ಸೆಡ್ ವಿಲ್ ಆಪರೇಟೆಡ್ ಅಂತ. ಆಮೇಲೆ ಮಂಜುನಾಥ ಶಾಸ್ತ್ರಿ ಅವರು ಇದ್ದರು, ಅವರೆಲ್ಲ ಆಪ್ರೇಟ್ ಮಾಡಿದ್ರು. ಆಪ್ರೇಟ್ ಮಾಡಿದ್ಮೇಲೆ ದೆನ್ ಅದೆಲ್ಲ ಅದು ತೆಗೆದ್ರಲ್ಲ ಅದು ಗ್ಲ್ಯಾಂಡ್ಸ್. ಸೊ ವೆದರ್ ಇಟ್ ಇಸ್ ಮ್ಯಾಲಿಗ್ನೆಂಟ್ ಆರ್ ದಿಸ್ ಥಿಂಗ್ ಅಂತ ಡೌಟ್ ವಾಸ್ ದೇರ್. ದೇ ಸೆಂಟ್ ಫಾರ್ ದಿ ಬಯಾಪ್ಸಿ. ಬಂದಮೇಲೇನು ಅದೇ ಐ ಥಿಂಕ್ ಇಟ್ ವಾಸ್ ಗೋಯಿಂಗ್ ಫಾರ್ ಇಟ್ ವಾಸ್ ರಾದರ್ ಎಂಟ್ರಿಂಗ್ ಟು ದಿ ಸೆಕೆಂಡ್ ಸ್ಟೇಜು ಏನೋ ಇರಬೇಕು. ಅದು ದಟ್ ಡೀಟೇಲ್ಸ್ ಐ ಡೋಂಟ್ ನೋ. ದೆನ್ ಅದಾದಮೇಲೆ ಅವರು 10 days ಇದ್ದೆ ಅಂತ ಹಾಸ್ಪಿಟ್ಲಲ್ಲಿ. ದೆನ್ ಲಕ್ಕೀಲಿ ಈ ಕೇಮ್ ಅಂಡ್ ಟೋಲ್ಡ್ ಒನ್ ಡೇ ಮಾರ್ನಿಂಗ್ ಡಾಕ್ಟ್ರು ಬಂದು, ಸರ್ ನೀವು ಲಕ್ಕಿ ಸರ್ ಅಂದರು. ಏನು ಸರ್ ಅಂದೆ. ಬಯಾಪ್ಸಿ ಬಂದಿದೆ ಬಟ್ ನಾಟ್ ದಟ್ ಮಚ್, ಯು ಡೋಂಟ್ ರಿಕ್ವೈರ್ ಎನಿ ರೇಡಿಯೋಗ್ರಫಿ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಅದು ಬ್ಯಾಗೆಲ್ಲ ಇಟ್ಟಿದ್ರು, ಅದೇನು ಹೇಳ್ತಿರಲ್ಲ ಕಲಾಸ್ಟಮಿ ಬ್ಯಾಗು, ಅದು 1 ತಿಂಗಳೇನೋ ಇಟ್ಕೊಂಡಿದ್ದೆ. ಸರಿ, ಅದಾದಮೇಲೆ ತೆಗೆದ್ರು. ಆಮೇಲೆ 1 year ಆದಮೇಲೆ ಒಂದ್ಸಲ ಚೆಕಪ್ ಮಾಡಿದ್ರು. ಸ್ಲಮ್ ಪಾಲಿಪ್ಸ್ ಏನೋ ಇರೋಗಿತ್ತು, ನಾವು ಬೆಟರ್ ಟು ಗೆಟ್ ಇಟ್ ರಿಮೂವ್ಡ್ ಅಂತ ಅದನ್ನು ತೆಗೆದ್ರು. ಅದಾದಮೇಲೆ ನನಗೇನು ಯಾವುದೋ ಟ್ರೀಟ್ಮೆಂಟ್ ಇಲ್ಲ. ಆ್ಯಂಡ್ ಪೀರಿಯಾಡಿಕಲಿ ಐ ಯೂಸ್ ಟು ಗೋ ಟು ಹಿಮ್ 6 months ಒಂದ್ಸಲಿ ಅಂದೆ. ಆ್ಯಂಡ್ ಈ ವಾಸ್ ಸೋ ದಿಸ್ ಥಿಂಗ್ ಎವ್ರಿ ಟೈಮ್ ಯೂಸ್ ಟು ಅಡ್ವೈಸ್ ಆ್ಯಂಡ್ ಗಿವ್ ಮೆಡಿಕಲ್ ಅಡ್ವೈಸ್ ಕೊಟ್ಟವರು. ಅದ್ರ ಪ್ರಕಾರ ಏನಿಲ್ಲ, ಸ್ವಲ್ಪ ಮೊದಲೆಲ್ಲ ಫೈಬರ್ ಫುಡ್ ತೊಗೊಳ್ಳಿ, ಹಾಗೆಲ್ಲ ಅವ್ರೇನು ಹೇಳ್ತೀವಿ ಅವೆಲ್ಲ ವಿ ಆರ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್. ಆ್ಯಂಡ್ ನೌ ಇಟ್ ಈಸ್ 14 years and 6 months ಆಯಿತು ಆಫ್ಟರ್ ದಿ ಆಪ್ರೇಷನ್. June 24, 2010 ಆಗಿದ್ದು. ಸೊ ಬೈ ಗಾಡ್ಸ್ ಗ್ರೇಸ್ ಏನಂದರೆ ಇಲ್ಲಿ ಐ ಫುಲ್ಲಿ ಬಿಲೀವ್ ಇನ್ ಗಾಡ್ ಬಿಕಾಸ್ ಎವ್ರಿಥಿಂಗ್ ಈಸ್ ನಥಿಂಗ್ ಇನ್ ಅವರ್ ಹ್ಯಾಂಡ್ ಆ್ಯಂಡ್ ಸೊ ಆಲ್ಸೋ ಅವರ್ ಶ್ರೀನಾಥ್ ಆಲ್ಸೋ. ಸೊ ನಾವು ನಮ್ಮ ನಾವು ಹೇಳ್ತೀವಿ ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಎಲ್ಲ ಆಗುತ್ತೆ ಅಂತ. ಹಾಗೆ ಮೈ ಲೈಫ್ ಈಸ್ ಲೈಕ್ ದಟ್. ಸೊ ಎವ್ರಿಥಿಂಗ್ ವೆಂಟ್ ವೆರಿ ವೆಲ್, ಎವರ್ ಈಸ್ ಗೋಯಿಂಗ್ ಆನ್ ವೆರಿ ವೆಲ್. ಆ್ಯಂಡ್ ರೀಸೆಂಟ್ಲಿ ಐ ಹ್ಯಾಡ್ ಹರ್ನಿಯಾ ಆಪ್ರೇಷನ್, ಅಲ್ಲೇ ಶ್ರೀನಾಥ್ ಅವರು ಇದರಲ್ಲೇ ಆಯಿತು, ನಮ್ಮ ಶಂಕರಲ್ಲೇ ಮಾಡಿದ್ರು. ಅದು ದಟ್ ವಾಸ್ ಗಿವ್ ಆ್ಯಕ್ಚುಲಿ ದರ್ ಇಸ್ ಒನ್ ಥಿಂಗ್
ಆ್ಯಂಡ್ ಎವರಿ ಆಫ್ಟರ್ ದಿ ಆಪ್ರೇಷನ್ ಆದಮೇಲೆ ಒಂದು ಸ್ವಲ್ಪ ಹರ್ನಿಯಾ ಡೆವಲಪ್ ಆಗ್ತಾಯಿತ್ತು. ಡಾಕ್ಟ್ರು ನೋಡ್ತಾ ಇರೋರು ಇರಲಿ ಇಲ್ಲಿ ಬೇಡ ಬೇಡ ಅಂತಿದ್ರು. ಪೋಸ್ಟ್ಪೋನ್ ಆಗ್ತಿತ್ತು. 2022 ಮಾಡೋಣ ಅಂತ ಹೋಗಿದ್ವಿ. ಆವಾಗೇನೋ ಮಾಡಬೇಕು ಅಂತಿದ್ರು, ಆಮೇಲೆ ಅದೇನೋ ಪೋಸ್ಟ್ಪೋನ್ ಆಗಾಯಿತು. ಆ್ಯಂಡ್ ದಿಸ್ ಟೈಮ್ ಐ ವಾಸ್ ನಾಟ್ ಏಬಲ್ ಟು ಬೇರ್ ದಟ್. ಎವ್ರಿ ಮಂತ್ ಹೊಟ್ಟೆ ನೋವು ಬರೋದು. ನಾನು ಸಸ್ಪೆಕ್ಟೆಡ್ ಏನೋ ಪ್ರಾಬ್ಲಮ್ ಇದೆ ಅಂತ. ಅವರು ಆಮೇಲೆ ಚೆಕ್ ಮಾಡಿಬಿಟ್ಟು ಇಲ್ಲ ಹರ್ನಿಯಾದ ಇದೆ ಅಂದ್ಬಿಟ್ಟು ಸಮಥಿಂಗ್ ನಾನು ಇನ್ಸಿಷನಲ್ಲಿ ಹರ್ನಿಯಾ ಅಂತೇನೋ ಅಂದರು. ಆಪರೇಟೆಡ್. ಸೊ 4 months ಆಯಿತು. ಸೊ ಐ ಥಿಂಕ್ ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ಐ ಆಮ್ ಮೋರ್ ದ್ಯಾನ್ ಎನಿಥಿಂಗ್ myself and Srinath, we have very good association. In fact, he is such a a lovable person and with personality. ಭಾಳ ಯಾರೇ ಹೋಗಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು ಮಾತಾಡೋದ್ರಲ್ಲೇ ಇದಾಗುತ್ತೆ ಆ್ಯಂಡ್ ಆಪ್ಟ್ ಸೊಲ್ಯೂಷನ್ಸ್ ಕೊಡ್ತಾರೆ. ಸೊ ದಟ್ ಈಸ್ ವೈ ಹೀ ಈಸ್ ಓನ್ಲಿ ಗೈಡಿಂಗ್ ಮೀ. ಆ್ಯಂಡ್ ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಐ ಗೋ ಟು ಹಿಮ್ ಓನ್ಲಿ. ನಾವು ಇನ್ಫ್ಯಾಕ್ಟ್ ನಮ್ಮ CGH ಹೇಳ್ತಾರೆ ಎಲ್ಲದಕ್ಕೂ ಅಲ್ಲಿಗೆ ನೀವು ಯಾಕೆ ಹೋಗಬೇಕು ಅಂತ. ನಾನು ಹೇಳಿದೆ ನೋ whether it is going to pay or not, I have to go there only. Even this hernia got it operated there only. See, now incidentally I told you we are with Orthodox family. ಅಂದರೆ ಮಡಿ ಮೈಲಿಗೆ ಇದು ಪೂಜೆ ಇವೆಲ್ಲ ಆಯಿತು. ಇಟ್ ವಾಸ್ ಎ ಬಿಗ್ ಶಾಕ್. ಅದು ಕಲೋಸ್ಟಮಿ ಬ್ಯಾಗ್ ಹಾಕ್ಕೊಂಡು ಇವೆಲ್ಲ ಮಾಡೋದು. ಇನ್ಫ್ಯಾಕ್ಟು ಎಲ್ಲ ಅದು ಇರಿಗೇಷನ್ಸ್ ಎಲ್ಲ ಹೇಳಿದರು ಯಾವ ಥರ ಮಾಡಬೇಕು ಕ್ಲೀನ್ ಮಾಡಬೇಕಂತ ಹೇಳಿ ಮಾಡ್ಕೊತಾ ಇದ್ವಿ. ಸೊ ಇಲ್ಲಿ ಇಟ್ ವಾಸ್ ಬಿಟ್ ಆಫ್ ಇದು ಮನಸ್ಸು ಭಾಳ ಗಟ್ಟಿ ಮಾಡ್ಕೊಬೇಕು. ಅದು ಒಂಥರ ಒಳಗಡೆನೇ ನಮಗೆ ಇದಾಗ್ತಾಯಿತ್ತು ಏನಪ್ಪ ಈ ಥರ ಅಂತ. ಆ್ಯಂಡ್ ಆಲ್ಸೋ ನಮಗೇನಾಯ್ತು, ನಮ್ಮ ಅಂಕಲ್ ಆಲ್ಸೋ ಹ್ಯಾಡ್ ದಿಸ್ ಪ್ರಾಬ್ಲಮ್. ಅವ್ರದ್ದೆಲ್ಲ ನೋಡಿದ್ವಿ. ಸೊ ಭಾಳ ಸೈಕಲಾಜಿಕಲ್ ಎಫೆಕ್ಟ್ ಇತ್ತು. ಆಮೇಲೆ ಏನೋ ಧೈರ್ಯ ತೊಗೊಂಡು ಅವೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಅಫ್ಕೋರ್ಸ್ ಇದಕ್ಕೆಲ್ಲ ಮಾಡ್ಕೊಬೇಕಾದ್ರೆ ಮನಸ್ಸಿಗೆ ಸ್ಥೈರ್ಯ ಇರಬೇಕು. ಆಮೇಲೆ ಫ್ಯಾಮಿಲಿ ಮೆಂಬರ್ಸು ಹೆಲ್ಪ್ ಮಾಡಬೇಕು. ಏಕೆಂದರೆ ಇದು ಬಿಗಿನಿಂಗ್ನಂತೂ ಭಾಳ ಕಷ್ಟ ಆಗ್ಬಿಡ್ತು ಎಲ್ಲ ಮಾಡ್ಕೊಳೋದು ಇದು ಮಾಡೋದು ಅಂತ. ಎನಿವೆ ವಿತ್ ಗ್ರೇಟ್ ಮೈಂಡ್, ಪಾಸಿಟಿವ್ ಮೈಂಡ್ ಅವೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಅದು ವಿಷಯ ಕಲೋಸ್ಟಮಿ ಅವೆಲ್ಲ. ಆಮೇಲೆ ಲಕ್ಕಿಲಿ ಅದೇನು ಜಾಸ್ತಿ ದಿವಸ ಇರಲಿಲ್ಲ. 3 months ಅಂತ ಹೇಳಿದ್ರು. ಒಂದು 2 months ಇಟ್ಕೊಂಡಿದ್ದು ಅಷ್ಟೇ. 2 monthsಲ್ಲಿ ಅದನ್ನು ತೆಗೆದ್ರು. ಅದನ್ನು ಕ್ಲೋಸರ್ ಮಾಡಿದ್ರು. ಅದಾಯಿತು. ಅದ್ರದ್ದೇನು ಪ್ರಾಬ್ಲಮ್ ಬರಲಿಲ್ಲ. ಸರ್, ನೀವು ಹೇಳಿದ್ರಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ಸಂಪ್ರದಾಯವಾಗಿರುತ್ತೆ ಅಂತ. ಫಸ್ಟ್ ಟೈಮ್ ಡಾಕ್ಟರ್ ಇಲ್ಲ ನೀವು ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಹಾಕೋಬೇಕು ಅಂತ ಅಂದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಅಂದ್ರೆ ಅಯ್ಯಯ್ಯೋ ಮನೇಲಿ ಹೆಂಗೆ ಅಥವಾ ಯಾವ ರೀತಿ ತಗೊಳ್ಳೋದು ಅಥವಾ ಆ ಟೈಮಿಗೆ ನಿಮ್ಗೆ ಏನು? ದಿ ಫಸ್ಟ್ ಕ್ವಶನ್ ಐ ಆಸ್ಕ್ಡ್ ದ ಡಾಕ್ಟರ್, ಇದು ಹಾಕೊಳ್ಳೇಬೇಕಾ, ಈಸ್ ದೇರ್ ಎನಿ ಅದರ್ ಆಲ್ಟರ್ನೇಟಿವ್, ಬಿಕಾಸ್ ಇವೆಲ್ಲ ಕಷ್ಟ ಆಗುತ್ತಲ್ಲ ಅಂತ ಹೇಳ್ತಿದ್ದೆ. ಅವರಿಲ್ಲ, ನಾವು ಅಟ್ ದಿಸ್ ಸ್ಟೇಜ್ ದೇರ್ ಇಸ್ ನೋ ಅದರ್ ಗೋ, ಬಿಕಾಸ್ ಇನ್ಫ್ಯಾಕ್ಟ್ ಆವಾಗ ಹೇಳ್ತಾಯಿದ್ರು ಇದು ಎಷ್ಟೋ ಜನ 6 ತಿಂಗಳು 8 ತಿಂಗಳು ಎಲ್ಲ ಹಾಕ್ಕೊತಾಳೆ ಅಂತಾರೆ. ನೋಡೋಣ ನಿಮ್ಮ ಕೇಸಲ್ಲಿ ಅಷ್ಟು ಇರಲಾರ್ದು, ಲೆಟ್ ಅಸ್ ಸಿ ಹೌ ಲಾಂಗ್ ಅಂತ ಹೇಳಿದರು. ನನಗೆ ಅದೊಂದು ಇತ್ತು. ಇದು ಹೇಳಿದೆ ಮೊದಲೇ ಹೇಳಿದೆ, ಸೈಕಲಾಜಿಕಲಿ ಐ ವಾಸ್ ಫೀಲಿಂಗ್ ಏನಪ್ಪ ಇದು ಒಂಥರ ಭಾಳ ಒಂಥರ ನ್ಯೂಸೆನ್ಸ್ ಥರ ಆಗ್ತಾಯಿತ್ತು. ಬಟ್ ವಿ ಹ್ಯಾವ್ ಟು ಲೀವ್ ವಿತ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಪುಲ್ ಆನ್ ವಿತ್ ಇಟ್. ಸೊ ಆ ಥರ ಇದ್ದಿದ್ದಾಯಿತು. ಮನಸ್ಸಂತೂ ಬೇಜಾರಾಯಿತು. ಸರ್, ಇಮಿಡಿಯೇಟ್ ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಎಷ್ಟು ದಿನ ಆಯಿತು ಸರ್ ಡಾಕ್ಟರ್ ಅಂದರೆ ಹಾಸ್ಪಿಟಲ್? ಸರ್ಜರಿ ಆದಮೇಲೆ ಐ ಥಿಂಕ್ 10-15 days ಮೇಲೆ ಇದ್ವಿ. ಸರ್ಜರಿ ಆದಮೇಲೆ 15 days ಇತ್ತು. ಅಲ್ಲಿ ನಿಮಗೆ ಅಂದರೆ ಪೋಸ್ಟ್ ಸರ್ಜರಿ ಆದಮೇಲೆ ನಿಮ್ಗೆ ಯಾವ ರೀತಿ ಏನಾದರೂ ಅನ್ನಿಸ್ತಿತ್ತಾ ಬಾಡಿಲಿ? ಅಲ್ಲ, ಒಂದು ಸಲ ಏನಾಯಿತು ಅಂದರೆ, ಇನ್ಫ್ಯಾಕ್ಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಬರಬೇಕಾದ್ರೆ ನಮ್ಮ ಡ್ರೈವರು ಸ್ವಲ್ಪ ಟರ್ನಿಂಗ್ನಲ್ಲಿ ಭಾಳ ಫಾಸ್ಟ್ ಆಗಿದ್ದು ಅಂತ ಅಲ್ಲಿ ಹಂಪ್ ಇತ್ತು. ಅದು ಸ್ವಲ್ಪ ಎಫೆಕ್ಟ್ ಆಗಿಬಿಟ್ಟು ಏನಾಗಿತ್ತು ಅಂದರೆ, ಐ ಥಿಂಕ್ ಅವಾಗೆಲ್ಲ ಯಾವಾಗ ಇನ್ಫೆಕ್ಷನ್ ಆಗಿದ್ದು ಅವಾಗಲೇನ ಡಿಸ್ಚಾರ್ಜ್ ಆದಮೇಲೆ ಒಂಚೂರು ಇನ್ಫೆಕ್ಷನ್ ಟೈಪ್ ಆಗಿಬಿಟ್ಟಿತ್ತು. ವೆಡ್ನೆಸ್ಡೇ ಆಯಿತು ಇನ್ಫೆಕ್ಷನ್ ಆಯಿತು. ಆಮೇಲೆ ಆ ಇನ್ಫೆಕ್ಷನ್ ಆದಮೇಲೆ ತಕ್ಷಣ ಡಾಕ್ಟರ್ ಹತ್ರ ಹೋದರೆ ಸ್ವಲ್ಪ ಈ ವಾಸ್ ಆಲ್ಸೋ ಬಿಟ್ ಡಿಸ್ಟರ್ಬ್ಡ್, ಏನಪ್ಪ ಇದು ಇನ್ಫೆಕ್ಷನ್ ಆಯ್ತಲ್ಲ ಅಂತ. ಅಲ್ಲೇ ಕರ್ಕೊಂಡೋಗ್ಬಿಟ್ಟು ಅದು ಮಾಡಿ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟರು. ಆ್ಯಂಡ್ ವಿ ಸೆಡ್ ದಟ್ ಇಟ್ ಶುಡ್ ನಾಟ್ ಹ್ಯಾಪನ್ ಆ್ಯಂಡ್ ಸ್ವಲ್ಪ ದಟ್ ವಾಸ್ ಬಿಟ್ ಟೆನ್ಷನ್ ಫಾರ್ ಅಸ್. ಸೊ ಆಮೇಲೆ ಲಕಿಲಿ ಇಟ್ ವೆಂಟ್ ಆನ್. ಹೇಳಿದಲ್ಲ, ಫಾರ್ ಎವ್ರಿ ಸ್ಟೇಜ್ ಐ ಮಸ್ಟ್ ಬಿ ಗ್ರೇಟ್ಫುಲ್ ಟು ಗಾಡ್ ಆ್ಯಂಡ್ ಶ್ರೀನಾಥ್. ಸರ್, ನೀವು ಕೊಲೆಸ್ಟ್ರಾಲ್ ಬ್ಯಾಗ್ ಹಾಕೋಬೇಕಾದ್ರೆ ಅದೇ ರೆಗ್ಯುಲರ್ ಹ್ಯಾಬಿಟ್ಸ್ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ಯಾವ ರೀತಿ ಡಿಫ್ರೆನ್ಸಸ್ ನೀವು ನೋಡುತ್ತೆ ಸರ್? ಅಂದರೆ ಕೆಲವೊಂದು ಥರ
ಹೇಳ್ತಾರೆ ಡಾಕ್ಟರ್ಸ್ ಫೈಬ್ರಿಕ್ ತಿನ್ಬೇಡಿ ಅಥವಾ ತಿನ್ನಿ ಅಂತ, ಅದೊಂದು ಸ್ವಲ್ಪ belief ಆಗಿದೆ. ನೋ ವಿ ವರ್ ಇನ್ಫ್ಯಾಕ್ಟ್ ಆ ವಿಷಯದಲ್ಲಿ ಸ್ಟ್ರಿಕ್ಟಾಗೇ ಇದ್ವಿ. ಸಿ ವಾಟ್ ಎವರ್ ಹ್ಯಾಸ್ ಬೀನ್ ಟೋಲ್ಡ್ ದಟ್ ಯು ಶುಡ್ ನಾಟ್ ಈಟ್ ದಟ್ ಒನ್, ಓನ್ಲಿ ಯು ಶುಡ್ ಈಟ್ ದೀಸ್ ಅಂತ ಹೇಳೋರಲ್ಲ, ನಾವು ಸ್ವಲ್ಪ ಸ್ಟ್ರಿಕ್ಟ್ಲಿ ವಿ ವರ್ ಫಾಲೋಯಿಂಗ್ ಸ್ಟ್ರಿಕ್ಟ್ಲಿ. ಆ್ಯಂಡ್ ಒಂದು ಲಾಸ್ಟ್ ಟೈಮ್ ಇರೋದ್ರಿಂದ ಊಟ ಗೀಟ ಮಾಡಬೇಕು ಸ್ವಲ್ಪ ಬೇಜಾರಾಗೋದು. ಇನ್ಫ್ಯಾಕ್ಟ್ ಐ ವಾಸ್ ಫೀಲಿಂಗ್ ಎಷ್ಟೋ ಸರಿ ಊಟವೇ ಸೇರ್ತಾ ಇರಲಿಲ್ಲ, ಒಂಥರ ಬೇಜಾರಾಗೋದು. ದಟ್ ವಾಸ್ ಸಿ ಒಳಗಡೆ ಏನು ಇರುತ್ತೆ ನಮ್ಗೆ ಗೊತ್ತಾಗಲ್ಲ. ನೋಡಿ ಪರಮಾತ್ಮ ಹೆಂಗೆ ಮಾಡಿದ್ದಾನೆ, ಒಳಗಡೆ ಅವೆಲ್ಲ ಇರುತ್ತೆ, ಬಟ್ ಹೊರಗಡೆ ಬಂದಮೇಲೆ ವಿ ಫೀಲ್ ಎವ್ರಿಥಿಂಗ್. ಇದು ಒಳಗಡೆ ಬೇಕಾದಷ್ಟಿದೆ. ಸೊ ಇದೇ ನೋಡಿ ನಮ್ಮದು ದೇವ ಪರಮಾತ್ಮನ ಸೃಷ್ಟಿ. ಸೊ ಫಿಸಿಕಲಿ ನಿಮ್ಮ ಅಂದರೆ ನೀವು ಹೇಳಿದ್ರೆ ಫಿಸಿಕಲಿ ನಾನು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೆ ಅಂತ, ಬಟ್ ಫಿಸಿಕಲಿ ನಿಮ್ಗೆ ಇದು ಗೊತ್ತಾದ್ಮೇಲೆ ಅಂದರೆ ನೀವೇನಾದರೂ ಲೋ ಆದ್ರೆ ಯಾವುದಾದ್ರೂ ಟೈಮಲ್ಲಿ? ಇನ್ಫ್ಯಾಕ್ಟ್ ನನಗೆ ಹಂಗೆ ಅನಿಸೇ ಇಲ್ಲ. ವಾಟ್ ಈಗ ಮೊನ್ನೆ ಈಗ 4 months ಮೇಲೆ ಆಪ್ರೇಷನ್ ಆಯ್ತಲ್ಲ, ಈವನ್ ದೆನ್ ಐ ಫೀಲ್ ಇನ್ಫ್ಯಾಕ್ಟ್ ಎಷ್ಟೋ ಸಲ ನಾನು ಶ್ರೀನಾಥ್ ಹೋಗಿ ನೋಡೋದ ಅವ್ರು ಏನೂ ಇಲ್ಲ, ನನ್ನ ಮುಖ ನೋಡಿ ವಿ ಯೂಸ್ ಟು ಟಾಕ್ ಸಮಥಿಂಗ್ ಎಲ್ಸ್, ಬೇರೆ ವಿಷಯನೇ ಮಾತಾಡ್ತಾ ಇದ್ವಿ. ಸೊ ಏನಿಲ್ಲ, ಎವ್ರಿಥಿಂಗ್ ಈಸ್ ಓಕೆ ಅನ್ಬಿಡೋರು. ಸೊ ಐ ಥಿಂಕ್ ಅದೊಂದು ದಟ್ ಈಸ್ ಒಂದು ಗುಡ್ ಥಿಂಗ್ ದಟ್ ಐ ಹ್ಯಾವ್ ಬೀನ್ ಬ್ಲೆಸ್ಡ್ ವಿತ್ ಗಾಡ್ಸ್. ಇದು ಒಳ್ಳೆ ವಿಲ್ ಪವರ್ ಇತ್ತು. ಐ ಹ್ಯಾವ್ ನಾಟ್ ಲಾಸ್ಟ್ ಮೈ ಇದು ಥಿಂಗ್. ಅಫ್ಕೋರ್ಸ್ ಒನ್ ಥಿಂಗ್ ಅಂದರೆ ನಾಟ್ ದಿ ಲೀಸ್ಟ್ ಥಿಂಗ್, ಐ ಹ್ಯಾವ್ ಟು ಅಟ್ ದಿಸ್ ಸ್ಟೇಜ್ ಐ ಹ್ಯಾವ್ ಟು ಸೇ ದ್ಯಾಟ್ ಮೈ ವೈಫು ಆ್ಯಂಡ್ ಮೈ ಫ್ಯಾಮ್ಲಿ ಫುಲ್ ಸಪೋರ್ಟ್ ಕೊಟ್ಟರು. ಇನ್ಫ್ಯಾಕ್ಟ್ ಅದೊಂದು ಬಿಗ್ ಸಪೋರ್ಟ್ ನಮಗೆ, ಸ್ಟ್ರೆಂತ್. ಆ್ಯಂಡ್ ನಿಮ್ಮ ಲೈಫ್ ಅಂದರೆ ನಿಮ್ಮ ಅಲ್ಲ, ಇನ್ನೊಂದು ಏನು ಗೊತ್ತಾ, ಯಾರು ಇಲ್ಲ, ನಮ್ಮ ಇಬ್ಬರು ಗಂಡು ಮಕ್ಕಳಿದ್ರು, ಬೋತ್ ಆರ್ ಔಟ್ಸೈಡ್ ದಿ ಕಂಟ್ರಿ. ಆದರೂ ಅವರೊಬ್ಬರೇ ನಿಂತ್ಕೊಂಡು ಶಿ ಹ್ಯಾಸ್ ಟೇಕನ್ ಕೇರ್. ಆ್ಯಂಡ್ ಒಳ್ಳೆ ಅವ್ರಿಗೂ ವಿಲ್ ಪವರ್ ಇತ್ತು. ಇನ್ಫ್ಯಾಕ್ಟ್ ಅದು ಭಾಳ ಕಷ್ಟ, ಅದು ಮ್ಯಾನೇಜ್ ಮಾಡಿದ್ವಿ. ಅದು ತುಂಬ ಸಪೋರ್ಟಿವ್ ಆಗಿದೆ. ಹಾಂ ಹೌದು, ಅವಾಗ ಯಾರೂ ಇಲ್ಲ. ಈಗ ನಮ್ಮ ಎಲ್ಡೆಸ್ಟ್ ಸನ್ ಹ್ಯಾಸ್ ಕಮ್ ನೌ. ಯಾರೂ ಇರಲಿಲ್ಲ, ಬಟ್ ಶಿ ಹ್ಯಾಸ್ ಮ್ಯಾನೇಜ್ಡ್. ಅವ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಿ? ಎಸ್, ಸಿ ನ್ಯಾಚುರಲಿ ಹೇಳಲೇಬೇಕು. ಆ್ಯಂಡ್ 100% ಕ್ರೆಡಿಟ್ ಗೋಸ್ ಟು ಹರ್ ಓನ್ಲಿ ಫಾರ್ ದಿ ಟ್ರೀಟ್ಮೆಂಟ್ ಆ್ಯಂಡ್ ವೆಲ್ ಟೇಕನ್. ಇನ್ಫ್ಯಾಕ್ಟ್ ಇವರು ಶ್ರೀನಾಥ್ ಹೇಳೋರು, ಏನಮ್ಮ ಸ್ವಲ್ಪ ಒಳ್ಳೆ ಏನೋ ಪ್ರೋಟೀನ್ಸ್ ಇರೋದು ಅವೆಲ್ಲ ಮಾಡಿಕೊಡಿ ಅಂತೆಲ್ಲ ಹೇಳೋರು. ಪಾಪ ಅವ್ರೇನು ಹೇಳಿದ್ರು ಅದೇ ಪ್ರಕಾರ ಫುಡ್ ಗಿಡ್ ಪ್ರಿಪೇರ್ ಮಾಡಿ. ಆ್ಯಂಡ್ ಶಿ ಹ್ಯಾಸ್ ಟೇಕನ್. ಇನ್ಫ್ಯಾಕ್ಟ್ ಐ ಕ್ಯಾನ್ ಸೇ ದ್ಯಾಟ್ ಏನು ಗೊತ್ತಾ, ನಮ್ಮ ತಾಯಿ ಬೇರೆ ಇದ್ದರು, 90 years, 18, ಆವಾಗ 84, ಈಗ 94 ಮನೆ ಹೋದರು. ಅವ್ರು ನೋಡ್ಕೊಬೇಕು, ನಾನು ನೋಡ್ಕೊಬೇಕು. ಅಬ್ಸಲ್ಯೂಟ್ಲಿ ಶಿ ಹ್ಯಾಸ್ ಟೇಕನ್ ಕೇರ್. ಎಮೋಷನಲಿ ಐ ಆಮ್ ಟೆಲಿಂಗ್. ಏನಿದ್ರೆ ನಮಗೆ ಬೈ ಗಾಡ್ಸ್ ಗ್ರೇಸ್ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಐ ವಾಸ್ ರಿಟೈರ್ಡ್ ಆಸ್ ಎ ಡೈರೆಕ್ಟರ್ ಜನರಲ್. ಸೊ ಪೆನ್ಷನ್ ಎಲ್ಲ ಬರೋದು, ನಮಗೆ ಫೆಸಿಲಿಟೀಸ್ ಇರೋದು, ಬೇಕು ಅಂದರೆ ಮಕ್ಕಳು ರೆಡಿಯಾಗಿದ್ದು, ಆ ತೊಂದರೆ ಇರಲಿಲ್ಲ. ಅದಕ್ಕೋಸ್ಕರ ಅದೊಂದು ಸಪೋರ್ಟು. ಅಂದರೆ ಫ್ಯಾಮಿಲಿ ಇನ್ಯಾರೂ ಇಲ್ಲ ಎಕ್ಸೆಪ್ಟ್ ಮೈ ವೈಫ್ ಆ್ಯಂಡ್ ಮೈ ಚಿಲ್ಡ್ರನ್ ಬಿಟ್ಟು ಇನ್ಯಾರು ನಮ್ಗೆ ಸಪೋರ್ಟ್ ಮಾಡಲಿ. ಸಪೋರ್ಟ್ ಮಾಡಿ ನಾವು ಇನ್ನೊಂದು ಬೇರೆಯವ್ರ ಹತ್ರ ಹೋಗೋಕ್ಕೂ ಆಗೋಲ್ಲ. ನಮ್ಮ ಫ್ಯಾಮಿಲಿ ವಿಷಯ ನಾವು ನೋಡ್ಕೊಬೇಕು. ಬಟ್ ಮ್ಯಾಕ್ಸಿಮಮ್ಗೆ ಇನ್ಫ್ಯಾಕ್ಟ್ ಈ ಥರ ಕ್ಯಾನ್ಸರ್ ಆದಂದರೆ ನಮಗಿನ ಹೆಚ್ಚಾಗಿ ಅವ್ರು ಡೌನ್ ಆಗಿಬಿಡ್ತಾರೆ, ಫ್ಯಾಮಿಲಿ ಅವ್ರು ಡೌನ್ ಆಗಿಬಿಡ್ತಾರೆ. ಸೊ ದಟ್ ವಿಲ್ ಪವರ್ ಶಿ ಆಲ್ಸೋ ಹ್ಯಾಡ್. ಆ್ಯಂಡ್ ಎಷ್ಟೋ ಕೇಸ್ಗಳಾಗಿದೆ. ಏನು ನಮ್ಗೆ ಗೊತ್ತಿರೋರೇ ಚಿಕ್ಕ ಅಂತ ಹೊಟ್ಟೋಗಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲೇ ಹೋಗಿದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ರಿಯಲಿ ಐ ಆಮ್ ಟೆಲಿಂಗ್ ಯು, ಐ ಆಮ್ ಬ್ಲೆಸ್ಡ್, ವೆರಿ ಮಚ್ ಬ್ಲೆಸ್ಡ್ ವಿತ್ ಗಾಡ್ಸ್ ಗ್ರೇಸ್.